ಪಂಜಾಬ್ನ ಸೇನಾ ನೆಲೆಗಳ ಬಳಿ ಸ್ಫೋಟ ಆಗಿದೆ. ಕೆಲವೇ ಗಂಟೆಗಳಲ್ಲಿ 2 ಬಾರಿ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. 2 ಸ್ಫೋಟಗಳಲ್ಲಿನ ಐಇಡಿ ಬಳಸಿ ಬ್ಲಾಸ್ಟ್ ಮಾಡಲಾಗಿದೆ. ಪಂಜಾಬ್ನಲ್ಲಿ ಅವಳಿ ಸ್ಫೋಟದಲ್ಲಿ ಓರ್ವನಿಗೆ ಗಾಯ ಕೂಡ ಆಗಿದೆ. ಜಲಂಧರ್ನಲ್ಲಿರುವಂತಹ ಸೇನೆ ಹಾಗೂ ಬಿಎಸ್ಎಫ್ ಕಚೇರಿ ಬಳಿ ಆಗಿರುವಂತಹ ಸ್ಫೋಟ ಇದು. ಕೆಲವೇ ಗಂಟೆಗಳಲ್ಲಿ 2 ಬಾರಿ ಬ್ಲಾಸ್ಟ್ ಆಗಿದೆ ಈ ಭಾಗದಲ್ಲಿ. ಈಗಾಗಲೇ ಸ್ಫೋಟದಲ್ಲಿ ಓರ್ವ ಬೈಕ್ ಸವಾರ ಅವ್ರಿಗೂ ಕೂಡ ಗಾಯ ಆಗಿದೆ. ಗುರುಪ್ರೀತ್ ಸಿಂಗ್ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಪಾರ್ಸಲ್ ಒಂದನ್ನ ಕೊಡಲು ಸೇನಾ ಕಚೇರಿಗೆ ಬಂದಿದ್ದಂತಹ ಗುರುಪ್ರೀತ್ ಈ ವೇಳೆ ಬೈಕ್ ಪಾರ್ಕಿಂಗ್ ಮಾಡ್ತಾ ಇದ್ದಂತ ಟೈಮಲ್ಲೇ ಸ್ಫೋಟ ಆಗಿದೆ. ಅದು 2 ಬಾರಿ. ಅಮೃತ್ಸರ್ ಖಾಸಾದಲ್ಲೂ ಕೂಡ ಸೇನಾ ಕಚೇರಿ ಬಳಿಯೇ ಸ್ಫೋಟ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಗ್ರೆನೇಡ್ ದಾಳಿ ನಡೆಸಿರಬಹುದು ಅಂತ ಹೇಳಿ ಈಗ ದೃಢಪಡಿಸ್ತಾ ಇದೆ ಬಿಎಸ್ಎಫ್. ಗ್ರೆನೇಡ್ ಸ್ಫೋಟದ ಹಿಂದೆ ಖಲಿಸ್ತಾನ್ ಉಗ್ರರ ಕೈವಾಡ ಇದೆ ಅನ್ನೋ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ನೋಡಿ, ಈ ದೃಶ್ಯಗಳನ್ನ ನೋಡಿದ್ರಪ್ಪ ಒಂದು ಕ್ಷಣ ಎಂತವ್ರಿಗೂ ಕೂಡ ಭಯ ಆಗೇ ಆಗುತ್ತೆ. ಈ ರೀತಿಯಾಗಿ 2 ಬಾರಿ ಸ್ಫೋಟ ಆಗಿದೆಯಂತೆ. ಹಾಗಾಗಿ ಈಗ ಇದು ಎಲ್ಲೋ ಒಂದು ರೀತಿಯಾಗಿ ಈ ಗ್ರೆನೇಡ್ ಸ್ಫೋಟದ ಹಿಂದೆ ಖಲಿಸ್ತಾನ್ ಉಗ್ರರ ಕೈವಾಡ ಇದೆಯಾ ಅನ್ನೋಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ಸ್ವಲ್ಪ ಈಗ ಅಲರ್ಟ್ ಆಗಿದೆ ಇಲ್ಲಿನ ಸೇನೆ ಕೂಡ. ಪಂಜಾಬ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ದಿಢೀರಾಗಿ ಈ ರೀತಿಯಾಗಿ ಸ್ಫೋಟ ಆಯಿತು ಅಂತ ಹೇಳಿ ಇಲ್ಲಿನ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು. ಒಂದು ಕಡೆ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಂತಂದ್ರೆ ಸಿಸಿಟಿವಿ ದೃಶ್ಯ ಇದು. ಇದರಲ್ಲಿ ಬ್ಲಾಸ್ಟ್ ಆಗಿರೋದನ್ನ ಗಮನಿಸಬಹುದು. ಮತ್ತೊಂದು ಕಡೆ ಬ್ಲಾಸ್ಟ್ ಆದ ನಂತರ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇಲ್ಲಿ ಶ್ವಾನದಳ ಇರಬಹುದು ಅಥವಾ ಪೊಲೀಸ್ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ಸೇನಾ ನೆಲೆಗಳ ಕಚೇರಿ ಹತ್ರನೇ 2 ಕಚೇರಿಗಳ ಹತ್ರ ಈ ರೀತಿಯಾಗಿ 2 ಬಾರಿ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಹಲವು ಅನುಮಾನಗಳು ಹುಟ್ಟೋದು ಯಾವುದೇ ಡೌಟ್ ಇಲ್ಲ ಅದರಲ್ಲಿ. ಹಾಗಾಗಿ ಬಹಳಷ್ಟು ಈಗ ಶಂಕೆ ವ್ಯಕ್ತ ಆಗ್ತಾ ಇದೆ ಈ ಒಂದು ಸ್ಫೋಟದಿಂದ. ಹಾಗಾಗಿ ಈಗ ಓರ್ವನಿಗೆ ಗಾಯ ಆಗಿದೆ ಅನ್ನೋಂಥದ್ದು ಕೂಡ ಗಂಭೀರವಾಗಿ ಗೊತ್ತಾಗ್ತಾ ಇದೆ. ಅದಾದ ನಂತರ ನೋಡಿ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ ಪರಿಸ್ಥಿತಿ. ಪಂಜಾಬ್ನ ಅಮೃತ್ಸರ್ ಹತ್ರನೂ ಕೂಡ ಒಂದು ಬ್ಲಾಸ್ಟ್ ಆಗಿದೆ. ಅದಾದ ನಂತರ ಮತ್ತೊಂದು ಭಾಗದಲ್ಲೂ ಕೂಡ ಈ ರೀತಿಯಾಗಿ ಬ್ಲಾಸ್ಟ್ ಆಗಿರುವಂಥದ್ದು. ಹಾಗಾಗಿ ಹೇಗೆ ಸೇನಾ ನೆಲೆಗಳ ಹತ್ರನೇ ಹೇಗೆ ಬ್ಲಾಸ್ಟ್ ಆಯಿತು, ಬಹುಶಃ ಇದರಲ್ಲಿ ಬೇರೆ ಏನೋ ಪ್ಲಾನಿಂಗ್ ಇರ್ಬೋದು ಅಥವಾ ಇಲ್ಲೆಲ್ಲೋ ಒಂದು ರೀತಿಯಾಗಿ ಉಗ್ರರ ಕೈವಾಡ ಇರ್ಬೋದು. ಗ್ರೆನೇಡ್ ದಾಳಿ ಮಾಡಿರೋದ್ರಿಂದ ಉಗ್ರರ ಕೈವಾಡ ಇದೆ ಅನ್ನುವಂಥದ್ದು ಸದ್ಯಕ್ಕೆ ವ್ಯಕ್ತ ಆಗ್ತಾ ಇರುವಂತಹ ಒಂದು ಶಂಕೆ. ಒಂದು ಕಡೆ ಜಲಂಧರ್, ಮತ್ತೊಂದು ಕಡೆ ಅಮೃತ್ಸರ್, 2 ಭಾಗದಲ್ಲೂ ಕೂಡ ಈ ರೀತಿಯಾಗಿ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿದ್ದಂತಹ ಒಂದು ಬೈಕ್ ಇರ್ಬೋದು ಅಥವಾ ಅಲ್ಲೆಲ್ಲವೂ ಕೂಡ ಏನು ಚೆಲ್ಲಾಪಿಲಿಯಾಗಿ ಬಿದ್ದಿದೆಯೋ ಈ ಬ್ಲಾಸ್ಟ್ ಇಂದ ಎಲ್ಲವೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನ ಕಾರಣ ಏನು ಅಂತಂದ್ರೆ ಒಂದು ಕಡೆ ಸೇನಾ ನೆಲೆಗಳು, ಮತ್ತೊಂದು ಕಡೆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಈ ಹಿಂದೆಯೂ ಕೂಡ ಬ್ಲಾಸ್ಟ್ ಆಗಿರುವಂತದ್ದು ಅಥವಾ ಸೇನಾ ಪಡೆಯನ್ನ ಬ್ಲಾಸ್ಟ್ ಮಾಡಲಿಕ್ಕೆ, ಅವರನ್ನ ಫಿನಿಶ್ ಮಾಡಲಿಕ್ಕೆ ಇಂಥ ದಾಳಿಗಳು ಮಾಡಿರುವಂತದ್ದು ಇದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆಯೂ ಕೂಡ ಬಹಳಷ್ಟು ಘಟನೆಗಳು ನಡೆದು ಹೋಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಇಲ್ಲಿ ಅಲರ್ಟ್ ಆಗಿದ್ದಾರೆ.